ಬೆಂಗಳೂರಿನಲ್ಲಿ ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದೀಗ ಎಲ್ಪಿಜಿ ಗ್ಯಾಸ್ಗಾಗಿ ಆಗ್ತಾ ಇರುವಂತಹ ಹಾಹಾಕಾರದಿಂದ ಚಾಲಕರು ಪರದಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಸಭೆ ಇದೆ. ಈ ಕುರಿತು ಇಲಾಖಾ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಾರೆ ಸಚಿವರು. ಇನ್ನು ಈ ಸಭೆಯಲ್ಲಿ ಆಯುಕ್ತರು ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಏಪ್ರಿಲ್ 6ರಂದು ಸಚಿವರ ಮನೆಗೆ ಚಾಲಕರು ಮುತ್ತಿಗೆಗೆ ಯತ್ನಿಸಿದ್ರು. ಸಭೆ ನಡೆಸುವ ಬಗ್ಗೆ ಆಟೋ ಚಾಲಕರಿಗೆ ಭರವಸೆಯನ್ನ ಕೊಟ್ಟು ವಾಪಸ್ ಕಳಿಸಿದ್ರು ಕೆಎಚ್ ಮುನಿಯಪ್ಪ ಅವರು. ಇನ್ನು ಆಟೋ ಚಾಲಕರು ಗ್ಯಾಸ್ ಸಮಸ್ಯೆ ಬಗೆಹರಿಸಲು ಮನವಿ ಕೂಡ ಮಾಡಿಕೊಂಡಿದ್ರು ಆಹಾರ ಸಚಿವರ ಹತ್ರ. ಈ ಹಿನ್ನೆಲೆ ಇವತ್ತು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಆಹಾರ ಇಲಾಖೆಯ ಸಚಿವರು ಇವತ್ತು ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಮಹತ್ವದ ಸಭೆ ನಡೆಯುತ್ತೆ. ಅದಾದ ನಂತರ ಏನ್ ಮಾಡಬಹುದು, ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು, ಅದರಲ್ಲೂ ಕೂಡ ಆಟೋ ಚಾಲಕರ ಪರಿಸ್ಥಿತಿ ಮಾತ್ರ ಅವ್ರ ಗೋಳು ಮಾತ್ರ ನೋಡಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಅಂತೂ ಎಲ್ಲಿ ಹೋದ್ರೂ ಕೂಡ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಬಳಸ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಅದಾದ ನಂತರ ಕೆಲವೊಬ್ರು ಎಲೆಕ್ಟ್ರಿಕ್ ಆಟೋಗಳತ್ತ ಹೋಗ್ತಿದ್ದಾರೆ. ಹೀಗೆ ಬಹಳಷ್ಟು ಸಮಸ್ಯೆ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಆಟೋ ಚಾಲಕರ ಜೀವನ ಈಗ ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಹೇಗೆ ನಾವು ಜೀವನ ನಡೆಸೋದು ಅನ್ನೋ ಮಟ್ಟಿಗೆ ಈಗ ಕಣ್ಣೀರು ಹಾಕ್ತಿದ್ದಾರೆ ಆಟೋ ಚಾಲಕರು, ಆ ಮಟ್ಟಕ್ಕೆ ಬರೆದಾಡ್ತಿದ್ದಾರೆ. ಹಾಗಾಗಿ ಮೊನ್ನೆ ಅಷ್ಟೇ ಆಕ್ರೋಶಗೊಂಡು ಆಹಾರ ಸಚಿವರು ಕೆಎಚ್ ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ, ಏನ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ, ಒಂದು ಕೆಲಸ ಮಾಡಿ, ಸುಮ್ಮನೆ ಸರ್ಕಾರ ನಡ್ಸಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಸಚಿವ ಸ್ಥಾನವನ್ನ ಬಿಟ್ಟು ತೊಲಗಿ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕಿದ್ರು. ಅವ್ರ ಮನೆಗೂ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಯತ್ನಿಸಿದ್ರು. ಅದಾದ ನಂತರ ಒಂದು ಕೂಲ್ ಆಗಿ ಹ್ಯಾಂಡಲ್ ಮಾಡಿದಂತ ಕೆಎಚ್ ಮುನಿಯಪ್ಪ ಅವರು ಈ ಕುರಿತು ಒಂದು ಸಭೆ ಮಾಡ್ತೀವಿ, ಸಭೆ ಮಾಡಿ ನಿರ್ಧಾರವನ್ನ ತಗೊಳ್ತೀವಿ ಅಂತ ಹೇಳಿ ಆಟೋ ಚಾಲಕರಿಗೆ ಒಂದು ಭರವಸೆಯನ್ನ ಕೊಟ್ಟು ಕಳಿಸಿದ್ರು. ಅದರಲ್ಲೂ ಕೂಡ ಸಭೆ ನಡೆಸ್ತೀವಿ, ಅದಾದ ನಂತರ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಅವರು ಒಂದು ಸಮಾಧಾನ ಮಾಡಿ, ಯಾವುದೇ ಮುತ್ತಿಗೆ ಬೇಡ ಅಥವಾ ಯಾವುದೇ ಗಲಾಟೆ ಗದ್ದಲ ಬೇಡ, ಆದಷ್ಟು ಬೇಗ ಸಭೆ ಮಾಡಿ ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಒಂದು ಮಹತ್ವದ ಸಭೆ ಇಟ್ಕೊಂಡಿದ್ದಾರೆ ಆಹಾರ ಸಚಿವರು. ಇದರಲ್ಲಿ ಹಲವು ಹಿರಿಯ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆಯುಕ್ತರು ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗ್ತಿದ್ದಾರೆ. ಎಲ್ಲರ ಅಭಿಪ್ರಾಯದ ಜೊತೆ ಈ ಒಂದು ಸಭೆಯಲ್ಲಿ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಏನ್ ಮಾಡಬೇಕು, ಸದ್ಯಕ್ಕೆ ಏನ್ ಮಾಡಬಹುದು ಅನ್ನುವಂಥದ್ದು ಕುರಿತು ಬಹುಶಃ ಚರ್ಚೆ ಆಗುತ್ತೆ. ಅದಾದ ನಂತರ ಎಲ್ಲೋ ಒಂದು ರೀತಿಯಾಗಿ ಪಾಪ ಆಟೋ ಚಾಲಕರಿಗೆ ಏನಾದರೂ ಒಂದು ಗುಡ್ ನ್ಯೂಸ್ ಕೊಡ್ತಾರಾ ಅನ್ನುವಂಥದ್ದು ಎಲ್ಲರೂ ಕೂಡ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ಆಟೋ ಚಾಲಕರು ಕನಿಷ್ಠ 10,000 ಒಂದು ತಿಂಗಳಿಗೆ ಸಂಬಳ ನಮಗೆ ಕೊಡಿ, ನೀವೇ ದುಡ್ಡು ಹಾಕಿ ಅಂತ ಹೇಳಿ ಈಗ ಆಹಾರ ಸಚಿವರಿಗೂ ಕೂಡ ಕೇಳ್ಕೊತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಟೋ ಚಾಲಕರು ಮನವಿ ಮಾಡಿಕೊಳ್ತಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಸಭೆಯಾದ ನಂತರ ಏನ್ ತೀರ್ಮಾನ ಆಗುತ್ತೆ, ಏನಾದರೂ ನಿಜವಾಗೂ ಗುಡ್ ನ್ಯೂಸ್ ಸಿಗಬಹುದಾ ಆಟೋ ಚಾಲಕರಿಗೆ, ಅಥವಾ ಏನಾದರೂ ಕನಿಷ್ಠ ಪಕ್ಷ ಒಂದು ಟೆಂಪ್ರರಿ ಸೊಲ್ಯೂಷನ್ ಏನಾದರೂ ಕೊಡ್ತಾರಾ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ನೋಡ್ತಾ ಇದೀವಿ ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈಗ ಕೆಎಚ್ ಮುನಿಯಪ್ಪ ಅವರು ಇವತ್ತು ಸಭೆ ಮಾಡ್ತಿದ್ದಾರಂತೆ. ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಾಗಬಹುದು, ಸಭೆಯಲ್ಲಿ ಏನ್ ಚರ್ಚೆ ಆಗಬಹುದು, ಆಟೋ ಚಾಲಕರಿಗೆ ಏನಾದರೂ ರಿಲೀಫ್ ಸಿಗಬಹುದಾ? ರೋಶಿನಿ, ಇವತ್ತೇನು ನಮ್ಮ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ಸಂಬಂಧಪಟ್ಟಂತೆ ಎಲ್ಪಿಜಿ ಅಭಾವ ಸಾಕಷ್ಟು ತಲೆದೂರಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇರುವಂತದ್ದು. ಆಹಾರ ಮತ್ತು ನಾಗರಿಕ ಕೆಎಚ್ ಮುನಿಯಪ್ಪ ಅವರು ಒಂದು ರೀತಿಯಲ್ಲಿ ಆಟೋಗಳ ಚಾಲಕರ ಒಂದು ಅಹವಾಲನ್ನ ಸ್ವೀಕಾರ ಮಾಡಿ ಅವರ ಕಡೆಯಿಂದ ಏನೆಲ್ಲ ಪರಿಹಾರವನ್ನ ಒದಗಿಸಲು ಸಾಧ್ಯ ಅಂತಹ ಪ್ರಯತ್ನಕ್ಕೆ ಇದೀಗ ಮುಂದಾಗುವಂಥದ್ದು. ಈ ಒಂದು ಸಭೆಯಲ್ಲಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ, ಇಲಾಖೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಯಲ್ಲಿ ಕೂಲಂಕುಷವಾಗಿ ಒಂದು ರೀತಿಯಲ್ಲಿ ಚರ್ಚೆಯನ್ನ ಮಾಡೋ ಮೂಲಕ ಸಾಕಷ್ಟು ಸಮಸ್ಯೆಗಳನ್ನ ಆಲಿಸುವ ಜೊತೆಗೆ ಈ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಶಾಶ್ವತವಾಗಿ ಪರಿಹಾರವನ್ನ ಒದಗಿಸೋದಕ್ಕೆ ಸಾಧ್ಯ ಅನ್ನುವಂತಹ ನಿರ್ಧಾರವನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬ ಅಧಿಕಾರಿಯ ಜೊತೆ ಕೂಡ ಸಂವಹನವನ್ನ ನಡೆಸಲಿದ್ದಾರೆ. ಆ ಒಂದು ಅಧಿಕಾರಿಗಳ ಒಂದು ಜೊತೆ ಚರ್ಚೆಯಲ್ಲಿ ಭಾಗವಹಿಸುವ ಮೂಲಕ ಯಾವೆಲ್ಲ ಪರ್ಯಾಯ ಮಾರ್ಗಗಳನ್ನ ನಾವಿಲ್ಲಿ ಕಂಡುಕೊಳ್ಬಹುದು ಅನ್ನುವಂತಹ ಒಂದು ಕೂಲಂಕುಷ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದು. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ವಸಂತನಗರದಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಹಿಂದೆ ಏಪ್ರಿಲ್ 6ನೇ ತಾರೀಕು ಸಚಿವರ ಒಂದು ಮನೆಗೂ ಕೂಡ ವಿವಿಧ ಆಟೋ ಸಂಘಟನೆಯ ಚಾಲಕರು ಮುತ್ತಿಗೆಯನ್ನು ಕೂಡ ಹಾಕಿದ್ದಿದೆ. ಯಾಕಂದ್ರೆ ನಮ್ಮ
ಒಂದು LPG ಸಿಲಿಂಡರ್ಗಳ ಅಭಾವದಿಂದಾಗಿ ನಮ್ಮ ಜೀವನ ಅತಂತ್ರವಾಗಿದೆ, ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯಮಾಡಿ ನಮ್ಮ ಒಂದು ಸಮಸ್ಯೆಗೆ ಹಿತಾಶ್ರೀಯನ್ನ ಹಾಡಿ ಅನ್ನುವಂತಹ ಬೇಡಿಕೆಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಂಥದ್ದು ಆಟೋ ಚಾಲಕರು. ಆ ಒಂದು ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗಗಳನ್ನ ಹುಡುಕುವಲ್ಲಿ ಮುಂದಾದಂತಹ ಸಚಿವರು ಇದೀಗ ಒಂದು ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಇದಕ್ಕೆ ಒಂದು ರೀತಿಯಲ್ಲಿ ಶಾಶ್ವತ ಪರಿಹಾರವನ್ನು ಒದಗಿಸಬೇಕೆನ್ನುವಂತಹ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು ಅಷ್ಟೇ. ಒಟ್ಟಾರೆಯಾಗಿ ಇವತ್ತಿನ ಚರ್ಚೆ 10 ಗಂಟೆಗೆ ನಡೆಯುವಂತಹ ಸಚಿವರ ಒಂದು ಸಭೆಯಲ್ಲಿ ನಮ್ಮ ಬೆಂಗಳೂರಿನ ಸಾರಥಿಗಳ ಒಂದು ಕರಾಳ ಸ್ಥಿತಿಗೆ ಒಂದು ಅಂತ್ಯ ಹಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.